ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಹಳ್ಯಾ ಗ್ರಾಮದಲ್ಲಿದ್ದೀವಿ. AS India ಪ್ರೈವೇಟ್ ಲಿಮಿಟೆಡ್ ಈ ನಮ್ಮ ಕಂಪ್ನಿ ಕಡೆಯಿಂದ ಒಂದು 2.5 ಎಕರೆಗೆ ನಾವು ನಮ್ಮ ಪ್ರಾಡಕ್ಟ್ಸ್ನ ಕೊಟ್ಟಿದ್ದೀವಿ. ನಾವು ಹೋದ ವರ್ಷ ಹಿಡ್ಕೊಂಡು ಅವ್ರ ರೈತರು ನಾವು ಹೇಳ್ತಾರೆ, ಅವ್ರನ್ನ ಒಂದು ಫಾಲೋಅಪ್ ನಾವು ಕೊಟ್ಟಂಗೆ ಅವ್ರು ಮಾಡ್ಕೊತ ಬಂದಿದ್ರು. ಸೊ ಈಗ ಒಂದು ಒಳ್ಳೆಯ ರಿಸಲ್ಟ್ಸ್ ಕೂಡ ಬಂದೈತಿ. ಸೊ ರೈತರು ಅವ್ರ ಮುಖಾಂತರ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೋಂತ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಮುರುಗಪ್ಪ ಜಾಬಗೌಡ್ರ. ಮುರುಗಪ್ಪ ಜಾಬಗೌಡ. ಸರ್ ಊರು? ಹಳ್ಯಾಳ ಊರು. ಆಯ್ತಾ ಸರ್, ಇದು ಎಷ್ಟು ತಿಂಗಳಿಗೆ ಕಟಿಂಗ್ ಆಯ್ತು ಸರ್ ಕಬ್ಬ ಇದರಿಂದ? 12 ತಿಂಗಳಿಗೆ ಆತ. 12 ತಿಂಗಳಿಂದ ಕಬ್ಬ ಕಟಿಂಗ್ ಕಟಿಂಗ್ ಆಯ್ತು. ಅದ್ರ ಹೋದ ವರ್ಷ ನೀವು ನವೆಂಬರಲ್ಲಿ ಹಬ್ಬ ನವೆಂಬರ್ದಾಗ ಹೋತ್ರಿ. ಅದ್ರ ನವೆಂಬರ್ ಒಂದು ವರ್ಷ ಕಟಿಂಗ್ ಆಗಿದೆ. ಸರ್ ನಿಮ್ದು AS India ಪ್ರೈವೇಟ್ ಲಿಮಿಟೆಡ್ ಅದನ್ನ ಹುಬ್ಬಳ್ಳಿ ಕಂಪ್ನಿನ ನೀವು ಔಷಧಗಳು ಕೊಟ್ಟಿದ್ದೀವಿ ನಾವು. ಅಂದ್ರೆ ಸ್ಪ್ರೇ ಮಾಡೋ ಸಲುವಾಗಿ ಅಥವಾ ಗೊಬ್ಬರದಲ್ಲಿ ನಾವು ನಿಮ್ಮನ್ನು ಮಿಕ್ಸ್ ಮಾಡಿಸ್ರೆ ಸರ್. ನೀವು ಇದು ಮಾಡೋಕ್ಕಿಂತ ಮುಂಚೆ ಮುಂದಿನ ವರ್ಷ ಅಲ್ಲ ಸರ್, ನೀವು ಸರಾಸರಿ ಎಷ್ಟು ಖರ್ಚು ಮಾಡ್ತಿದ್ರಿ ಮತ್ತು ಬರ್ತಿರುವಂತ ಟನೇಜ್ ಇಳುವರಿ ಎಷ್ಟು ಸರ್ ಒಂದು ಎಕರೆಗೆ? ಅವಾಗ ನಾವು ಅರಸಾಲಿ ಹಚ್ತಿದ್ದೀವ್ರಿ. 15-16 ತಿಂಗಳು ತಗೋತಿದ್ದೀವ್ರಿ. ಅದು ತಗೊಂಡು 70ರಿಂದ 80 ಬೀಳ್ತೈತ್ರಿ. 70ರಿಂದ 80 ಬೀಳ್ತದೆ. ಅದಕ್ಕೆ ಈ ವರ್ಷ ಅವಧಿನೂ ಕಡಿಮೆ ಆತ್ರಿ. ಒಂದು ವರ್ಷದೊಳಗೆ ಆಯ್ತು. ಮತ್ತು ಟನೇಜ್ ಒಂದು ಎಕರೆಗೆ 20 ಟನ್ ಟನೇಜ್ ಹೆಚ್ಚು. ಅಂದ್ರೆ ಪ್ರತಿ ವರ್ಷ ನೀವು ಅಡಸಾಲಿ ಕಬ್ಬ ಮಾಡಿದ್ರು ಒಂದ್ ಎಕರೆ ಬರ್ತಾ ಇರೋದು 70 ಟನೇಜ್ ಒಂದು ಎಕರೆ ಪಡಿತಿದ್ರು. ಈ ವರ್ಷ ನವೆಂಬರ್ ಒಂದು ವರ್ಷ ಕಟಿಂಗ್ ಆಯ್ತಾ. ಈ ವರ್ಷ ಪ್ರತಿ ಎಕರೆ ಎಷ್ಟು ಟನ್ ಬಂದೈತ್ರಿ ನಿಮಗೆ ಮೊದಲ್ರಿ? ಈ ವರ್ಷ ಅದೇ ಈ ವರ್ಷ 90 ಆತ್ರಿ. 90 ಅಂದ್ರೆ ಒಂದ್ ಎಕರೆ 90 ಟನ್. ಅಂದ್ರೆ ಪ್ರತಿ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ನೀವು ಒಂದು 15-20 ಟನ್ ಹೆಚ್ಚಾತ್ರಿ. ಇಳುವರಿನೂ ಹೆಚ್ಚಾದ್ರಿ. ಸರ್ ಖರ್ಚಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನ್ ಡಿಫ್ರೆನ್ಸ್ ಆಗ್ತದೆ? ಅದಕ್ಕೆ ಖರ್ಚು ನಮಗೆ ಭಾಳ ಅನಿಸಿಲ್ರಿ ಅವ್ರು ಬಾಟದ್ದೇನ. ಓಕೆ. ಪ್ರತಿ ವರ್ಷ ಖರ್ಚು ಕಂಪೇರ್ ಮಾಡಿದ್ರೆ ಖರ್ಚು ಕೂಡ ಹೆಚ್ಚಾಗಿತ್ತು, ಕಮ್ಮಿ ಐತಿ. ಓಕೆ. ಈಗ ನೀವು ನೋಡಿದ್ರ ನಮ್ ಕಂಪ್ನಿದ ನೀವು ಫಸ್ಟ್ ಸ್ಪ್ರೇನು ಹಾಕಿದ್ರಿ. ನಮ್ದು ಗ್ರೋರಿಚ್ ಮೈಕ್ರೋ 5 ಸ್ಟಾರ್ ಸಪೋರ್ಟ್ ಅಂತ ಬರುವಂತ ನಾವು ಪ್ರಾಡಕ್ಟ್ ಕೂಡ ಸ್ಪ್ರೇ ಮಾಡಿದ್ವಿ. ಅದಾದ್ಮೇಲೆ ನಿಮ್ಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವು ಭೂಮಿ ಜಾರ್ ಅಂತ ಕೊಟ್ಟಿದ್ವಿ. ಅದಾದ್ಮೇಲೆ ನಾವು ನಿಮಗೆ ಡಬಲ್ ಬೂಸ್ಟ್ ಅಂತ ನೀರ್ನ ಬಿಡ ಕೂಡ ಕೊಟ್ಟಿದ್ವಿ. ಇದೆಲ್ಲ ಪ್ರಾಡಕ್ಟ್ಸ್ ನಾವು ಹೇಳಿದ ಪ್ರಕಾರ ಶೆಡ್ಯೂಲ್ ನೀವು ಹಾಕೋದು ಬಂದಿದೆ. ಆದ್ರೆ ಇದರಿಂದ ನಿಮ್ಗೆ ಕರೆಕ್ಟ್ ಆಗಿ ನಾವು ಫಸ್ಟ್ ಕೂಡ ನಿಮ್ಗೆ ಹೇಳಿದ್ವಿ. ನೀವು ನಮ್ ಮೆಥಡ್ ಫಾಲೋ ಮಾಡಿದ್ರಂದ್ರೆ ಮಿನಿಮಮ್ ನಿಮ್ಗೆ 15-20% ಇಳುವರಿ ಎಕ್ಸ್ಟ್ರಾ ಬರ್ತದೆ ನಾವು ಹೇಳಿದ್ವಿ. ಆ ಪ್ರಕಾರ ಅಂತ ನಿಮ್ಗೆ ಬಿದ್ದಿತ್ತು. ಬಾಕಿ ನಾವು ರೈತರಿಗೆ ಯಾಕೆ ಏನ್ ಇಷ್ಟಪಡ್ತೀರ? ಏನಲ್ಲ, ಇದೆಲ್ಲ ಚಲೋ ಐತ್ರಿ. ಔಷಧ ನಾವು ರಾಸಾಯನಿಕ ಗೊಬ್ಬರಕ್ಕಿಂತನೂ ಇದ್ರ ಬಳಸೋ ಚಲೋ. ಮತ್ತು ಭೂಮಿನೂ ಉಳಿತೈತ್ರಿ. ಅಂದ್ರೆ ಫಸ್ಟ್ ಲಾಭ ಅಂದ್ರೆ ಭೂಮಿನೂ ಕೂಡ ಹಾಳಾಗಂಗಿಲ್ಲ. ಮತ್ತು ಇದು ಇಳುವರಿನೂ ಹೆಚ್ಚೈತಿ, ಖರ್ಚು ಕಡಿಮೆ ಐತಿ. ಅದ್ರ ನಮ್ಮ ಎಲ್ಲಾ ರೈತರು ಅಂದ್ರೆ ರೋಗ ಕಡಿಮೆ. ಇದಕ್ಕೆ ಬೆಳೆ ರೋಗ ಅಂತಂದಿಲ್ಲ, ಅದು ಅಷ್ಟೇ ಮ್ಯಾಲಿಂದ ಇದನ್ನ ಅಷ್ಟೇ ಬಂದವ್ರೆ. ಇವು ಸ್ಪ್ರೇ ಮಾಡಿದ್ವಿ ಇದನ್ನೇ, ಅವಾಗ ಒಳಗೆ ಹೋಗ್ಲಾಕ ಬರ್ತೈತಿಲ್ರಿ. ಬಾಕಿ ಕಂಪೇರ್ ಮಾಡಿದ್ರೆ ರೋಗನು ಕೂಡ ರೋಗ ಕಡಿಮೆ. ಇದು ವರ್ಷ ಮಾಡಿ ರೋಗ ನೋಡ್ರಿ. ವರ್ಷ ಒಟ್ಟ ಮುಚ್ಚ. ಆಯ್ತು. ಈಗ ಹಂಗ್ ನೋಡಿದ್ರೆ ನೀವು ರಿಸಲ್ಟ್ ಚಲೋ ಪಡ್ಕೊಂಡ್ರಿ. ಈಗ ಹೆಂಗ್ ಕಟಿಂಗ್ ಆಗಿತ್ತು. ಈಗೇನ್ ಅಂದ್ರೆ ಈಗ ಕುಳಿ ಆಡ್ಕೊಂಡು ಏನೈತಲ್ಲ, ಈಗಿನ ಮತ್ತೆ ನಮ್ಮ ಮೆಥಡ್ ನೀವು ಕರೆಕ್ಟ್ ಫಾಲೋ ಮಾಡ್ರಿ. 100% ಕುಳಿ ಕಬ್ಬು ಕೂಡ ಒಂದು ಒಳ್ಳೆ ಅವರೇಜ್ ನಿಮ್ಗೆ 100%. ರಾಸಾಯನಿಕ ಗೊಬ್ಬರ ಹೇಗೆ ಮಾಡಿದ್ರಿ ಸರ್? ನೋಡಿ ಹೆಂಗಿದ್ರಿ, ನೀವಂತೂ ಪ್ರತಿ ವರ್ಷ ಪ್ಯೂರ್ಲಿ ಕೆಮಿಕಲ್ ಮಾಡ್ಕೊಂಡು ಬಂದ್ರಿ. ಕರೆಕ್ಟ್. ಸೊ ನಾವೇನಂತೀವಿ, ಈಗ ಮೆಥಡ್ ನಮ್ಮಿಂದ ಸ್ಟಾರ್ಟ್ ಆಯ್ತು. ಪ್ಲಾಟ್ ವಿಸಿಟ್ ಮಾಡ್ಕೊಂಡು ಏನ್ ಡೆಫಿಷಿಯನ್ಸಿ ಐತಲ್ಲ, ಯಾವ ಪ್ರಮಾಣದಲ್ಲಿ ಕೊಡ್ಬೇಕಿತ್ತಪ್ಪ ನಾವು ನೋಡ್ಕೊಂಡು ಹೇಳ್ತೀವಿ. ಸುಖ ಅಂದ್ರೆ ನೀವು ಜಾಸ್ತಿ ಕೊಟ್ಟು ಖರ್ಚು ಜಾಸ್ತಿ ಮಾಡಿ ಡಬಲ್ ಖರ್ಚು ಮಾಡಿ ನೀವು ಬಯೋ ಫರ್ಟಿಲೈಸರ್ ಅಂತ ನೀವು ಕ್ಯಾನ್ ಅಲ್ಲಿ ಕೊಡ್ತೀವಿ. ಇದರಿಂದ ಭೂಮಿನೂ ತ್ರಾಸಿಲ್ಲ, ಬೆಳೆಗೂ ತ್ರಾಸಿಲ್ಲ, ಭೂಮಿನೂ ಚಲೋ ಆಗುತ್ತೆ, ಇಳುವರಿನೂ ಚಲೋ ಬರುತ್ತೆ. ಅದನ್ನ ನಿಮ್ಗೆ ಡಬಲ್ ಬೂಸ್ಟ್ ಅಂತ ಕೊಡ್ತೀವಿ.